ನಮಸ್ಕಾರ ವೀಕ್ಷಕರೇ. ನೋಡ್ತಾ ಇದ್ದ ಹಾಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ತಳಮಳಗಳು ಜೋರಾಗಿವೆ. ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಅಂದಿನಿಂದಲೂ ಹೇಳ್ತಾ ಬಂದಿದ್ದ ಡಿಕೆಶಿ ಈಗ ದೆಹಲಿ ಯಾತ್ರೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಪಕ್ಕಾ ಇದು ಪವರ್ ಶೇರಿಂಗ್ ವಿಷಯ ಅನ್ನೋ ಅನುಮಾನಗಳು ದಟ್ಟವಾಗಿದೆ. ಆದ್ರೆ ಈ ಗದ್ದಲದಲ್ಲಿ ಎಲ್ಲರ ದೃಷ್ಟಿ ನೆಟ್ಟಿರೋದು ರಾಹುಲ್ ಗಾಂಧಿ ಮೇಲೆ. ಯಾಕಂದ್ರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕಾಗಿರೋ ಹೈಕಮಾಂಡ್ ಅಂದ್ರೆ ಅದು ರಾಹುಲ್ ಗಾಂಧಿ. ಆದ್ರೆ ಬಿಹಾರ ಸೋಲಿನ ಬಳಿಕ ತಮಗೇ ದೊಡ್ಡ ಸಮಸ್ಯೆಗಳಿದ್ದು ಈ ಹೊತ್ತಲ್ಲಿ ಕರ್ನಾಟಕ ವಿಚಾರದಲ್ಲಿ ಯಾವ ಮಾತನ್ನ ಆಡಿದ್ರು ಅದರಿಂದ ಒಂದಲ್ಲ ಒಂದು ರೀತಿ ಡ್ಯಾಮೇಜ್ ಆಗೋದು ಗ್ಯಾರಂಟಿ. ಹೀಗಾಗಿ ಕರ್ನಾಟಕ ಕೈಪಾಲಿಗೆ ಕಗ್ಗಂಟಾಗಿದೆ. ಇನ್ನೊಂದೆಡೆ ಡಿಕೆ ಒಂದು ಹೆಜ್ಜೆ ಇಟ್ರೆ ಇತ್ತ ಸಿದ್ದು ಬಣ ಇನ್ನೊಂದು ಹೆಜ್ಜೆ ಇಡ್ತಾ ಇದೆ. ಮತ್ತೊಂದು ಗುಂಪು ಕೂಡ ತಯಾರಾಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೇಶಾದ್ಯಂತ ಒಂದಾದ ನಂತರ ಒಂದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಮಾಯ ಆಗ್ತಾ ಇದ್ರೆ ಕಾಂಗ್ರೆಸ್ಗೆ ಅಸ್ತಿತ್ವ ಕೊಟ್ಟಿರೋದು ಸದ್ಯ 3 ರಾಜ್ಯಗಳು. ಅದರಲ್ಲಿ ಹಿಮಾಚಲದಲ್ಲಿ ಆಗಿರೋ ಅಧ್ವಾನಕ್ಕೆ ಮುಂದಿನ ಸಲ ಕಾಂಗ್ರೆಸ್ ಬರೋದು ಡೌಟು. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಸರ್ಕಾರದ ಮೇಲಿನ ಅಸಮಾಧಾನ ಬಿಜೆಪಿ ಬೆಳವಣಿಗೆಗೆ ದಾರಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿಯ ಆಂತರಿಕ ಸಮಸ್ಯೆಗಳು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ದಾರಿ ಮಾಡಿಕೊಡ್ತು. ಆದ್ರೆ ಮುಂದಿನ ಸಲ ಅದು ಡೌಟ್ ಅನ್ನೋ ಮಾತಿದೆ. ಈಗ ಮುಂದಿನ ಸಲದ ಕತೆ ಹಾಗಿರ್ಲಿ, ಈ ಸಲ ಏನಾಗುತ್ತೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಎಲ್ಲ ಓಕೆ, ಹೈಕಮಾಂಡ್ ತೀರ್ಪೆ ಅಂತಿಮ, ನಾನೊಬ್ಬ ಕಾರ್ಯಕರ್ತ ಅಷ್ಟೇ, ನನ್ನದು ಪಕ್ಷ ನಿಷ್ಠೆ, ನೀವೆಲ್ಲ ಏನೇನೋ ಅಂದ್ಕೊಳ್ಬೇಡಿ, ನಮ್ಮ ಸಿಎಂ ಒನ್ ಅಂಡ್ ಓನ್ಲಿ ಸಿದ್ದು ಅಂತ ಹೇಳಿದ್ದ ಡಿಕೆಶಿ ಈಗ ತಮ್ಮ ಬೆಂಬಲಿಗರ ಜೊತೆ ದೆಹಲಿ ದೌಡಾಯಿಸ್ತಾ ಇರೋದನ್ನ ನೋಡಿದ್ರೆ ನಮಸ್ಕಾರ, ಹೇಗಿದ್ದೀರಾ, ಎಲ್ಲ ಸೌಖ್ಯನಾ ಅಂತ ಕೇಳೋದಕ್ಕೆ ಅಲ್ಲ, ಗಂಭೀರ ವಿಚಾರ ಇದ್ದೇ ಇದೆ ಅನ್ನೋದು ಎಲ್ಲರಿಗೂ ಅಂದಾಜಾಗ್ತಾ ಇದೆ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಬರೋ ಮುನ್ನವೇ ವಿದೇಶಕ್ಕೆ ಕಾಲ್ಕಿತ್ತಿದ್ದ ರಾಹುಲ್ ಅದಕ್ಕೂ 2 ದಿನಗಳ ಮುನ್ನವೇ ಕರ್ನಾಟಕ ಕೈ ನಾಯಕರಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ರು. ಯಾರೂ ದೆಹಲಿ ಕಡೆ ಬರಬೇಡಿ, ನಾನು ಇರೋದಿಲ್ಲ, ವಾಪಸ್ ಬರೋ ತನಕ ಈ ಟಾಪಿಕ್ ಎತ್ತಬೇಡಿ ಅಂತ ಹೇಳಿದ್ರು. ಬಳಿಕ ಬಿಹಾರದಲ್ಲಿ ಹೀನಾಯ ಸೋಲಾಯ್ತು. ಈ ಹೊತ್ತಲ್ಲಿ ನಮ್ಮ ಪರಿಸ್ಥಿತಿಯನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಕರ್ನಾಟಕ ನಾಯಕರು ಈ ಟಾಪಿಕ್ ಅನ್ನ ಕೈ ಬಿಡ್ತಾರಾ ಅಥವಾ ಏನಿಲ್ಲ ಅಂದ್ರೂ ಪೋಸ್ಟ್ಪೋನ್ ಆದ್ರೂ ಮಾಡ್ತಾರೇನೋ ಅಂತ ಅಂದುಕೊಂಡಿದ್ರೇನೋ. ಆದ್ರೆ ಆ ನಿರೀಕ್ಷೆ ಹುಸಿಯಾಗಿದೆ. ವಿದೇಶದಿಂದ ಬಂದು ಸುಧಾರಿಸ್ಕೊಳ್ಳೋ ಹೊತ್ತಿಗಾಗ್ಲೇ ಕರ್ನಾಟಕ ಬಣಗಳೆಲ್ಲ ತಕ ಅಂತ ಕುಣಿತಾ ಇವೆ. ಈಗ ಇದಕ್ಕೊಂದು ಅಂತ್ಯ ಹಾಡದೆ ಇದ್ರೆ ಬುಡಕ್ಕೆ ಬರೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಕರ್ನಾಟಕದಲ್ಲಿ ಸರ್ಕಾರ ರಚನೆಗೆ 2.5 ವರ್ಷಗಳ ಪವರ್ ಶೇರಿಂಗ್ ಸೂತ್ರ ನಡೆದೇ ಇರಲಿಲ್ಲ ಅಂತ ಈಗ ಯಾರೂ ಸಮಜಾಯಿಷಿ ಕೊಡೋ ಹಾಗಿಲ್ಲ. ಯಾಕಂದ್ರೆ ಹಲವು ನಾಯಕರ ಬಾಯಲ್ಲಿ ಹಾಗೂ ನಡೆಗಳ ಮೂಲಕ ಇದು ಕನ್ಫರ್ಮ್ ಆಗಿದೆ. ಈಗ ಏನಿದ್ರು ಮುಂದಿನ 2.5 ವರ್ಷಗಳ ಕಾಲ ಯಾವುದೇ ಆಂತರಿಕ ಸಮಸ್ಯೆಗಳು ಬಾರದ ಹಾಗೆ ಒಂದು ಖಡಕ್ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಸಿದ್ದರಾಮಯ್ಯಗೆ ಹೋಲಿಸಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅತ್ಯಂತ ಹತ್ತಿರದ ವ್ಯಕ್ತಿ ಅಂದ್ರೆ ಅದು ಡಿಕೆ ಶಿವಕುಮಾರ್. ಅದೇ ಕಾರಣಕ್ಕೆ ಪದೇ ಪದೇ ಡಿಕೆಶಿ ದೆಹಲಿಗೆ ಹೋದ್ರು ಅವರನ್ನ ದೊಡ್ಡ ಮಟ್ಟದಲ್ಲಿ ತಿರಸ್ಕಾರ ಮಾಡೋ ಕೆಲಸವನ್ನ ಮಾಡಿಲ್ಲ. ಸಾಧ್ಯವಾದಷ್ಟು ಸಲ ಅವರನ್ನ ಭೇಟಿಯಾಗೆ ಕಳಿಸಿದ್ದಾರೆ. ಸರ್ಕಾರ ಬರೋದಕ್ಕೆ ಡಿಕೆ ಕಾರಣ ಆದ್ರೂ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿ ಮೇಲೆ ಕೂರಿಸೋದಕ್ಕೆ ಒಪ್ಪಿ ಪಕ್ಷದ ಎಲ್ಲಾ ನಿಲುವುಗಳನ್ನ ಅಪ್ಪಿ ಈವರೆಗೆ ಎಲ್ಲದನ್ನೂ ಕೇಳಿಸಿಕೊಂಡು ಲಾಯಲಿಟಿಯನ್ನ ಪ್ರದರ್ಶಿಸಿದ್ದಾರೆ. ಈಗಲೂ ಕೊಟ್ಟ ಮಾತಿಗೆ ತಪ್ಪಿದ್ರೆ ಡಿಕೆ ಕೈತಪ್ಪಿ ಹೋಗ್ತಾರೆ ಅನ್ನೋ ಭಯ ಹೈಕಮಾಂಡ್ಗೂ ಇದೆ. ಆದ್ರೆ ಡಿಕೆಯನ್ನ ಸಿಎಂ ಮಾಡೋ ನಿರ್ಧಾರವನ್ನ ನೇರವಾಗಿ ತೆಗೆದುಕೊಳ್ಳೋ ಹಾಗಿದ್ರೆ ಇಷ್ಟೊತ್ತಿಗಾಗ್ಲೇ ಅದನ್ನ ಮಾಡಿ ಬಿಡ್ತಾ ಇದ್ರು. ಹಾಗಿಲ್ಲದೆ ಇನ್ನೊಂದು ದಿಕ್ಕಲ್ಲಿ ಸಿದ್ದರಾಮಯ್ಯ ಕೂಡ ತಮ್ಮ ಪವರ್ ತೋರಿಸೋದಕ್ಕೆ ಕಾದು ಕುಳಿತಿದ್ದಾರೆ ಅನ್ನೋದು ಹೈಕಮಾಂಡ್ ಅರಿವಿಗೆ ಬಂದಿದೆ. ನೀವು ಡಿಕೆಯನ್ನ ಸಿಎಂ ಮಾಡಿದ್ರೆ ನಾನು ಇತ್ತ ಎಸ್ಟಿ ಸಮುದಾಯದವರನ್ನ ಎತ್ತಿ ಕಟ್ತೀನಿ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಪುತ್ರ ಓಪನ್ ಸ್ಟೇಜ್ ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿ ದೊಡ್ಡ ದಾಳವನ್ನೇ ಉರುಳಿಸಿದ್ದಾರೆ. ಇದು ಕೇವಲ ಸಿದ್ದರಾಮಯ್ಯ ಕೆಪಾಸಿಟಿಯನ್ನ ತೋರಿಸ್ತಿಲ್ಲ, ಡಿಕೆ ಮಾತ್ರವಲ್ಲದೆ ಹೈಕಮಾಂಡ್ ಕೂಡ ಲಾಕ್ ಆಗೋ ತಂತ್ರ ಆಗಿದೆ. ಒಂದು ವೇಳೆ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಇಳಿಸೋದಾದ್ರೆ ನಾನು ಹೇಳಿದವರನ್ನೇ ಕೂರಿಸಿ ಅನ್ನೋದನ್ನ ನೇರವಾಗಿ ಹೇಳಿಲ್ಲ, ಬದಲಾಗಿ ಎಸ್ಟಿ ಸಮುದಾಯದ ಪ್ರಭಾವಿ ನಾಯಕನೊಬ್ಬನಿಗೆ ಅವಕಾಶ ಕೊಡಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನೋ ಅಂದ್ರೆ ಹಿಂದುಳಿದವರ ಹೆಸರಲ್ಲಿ ವೋಟ್ ಪಡಿತೀರಾ, ಆದ್ರೆ ಅವರಿಗೆ ಅಧಿಕಾರ ಕೊಡೋದಕ್ಕೆ ಮನಸ್ಸಿಲ್ಲ ಅಂತ ಇಡೀ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಖಭಂಗ ಆಗುತ್ತೆ. ಇದೊಂದೇ ಸಮಸ್ಯೆನಾ ಅಂತ ಕೇಳಿದ್ರೆ ಅದು ಅಲ್ಲ, ಇನ್ನೂ ಒಂದು ಸಮಸ್ಯೆ ಇದೆ. ಅದು ಸತೀಶ್ ಜಾರಕಿಹೊಳಿ ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕಾರಣಿಗಳಲ್ಲಿ ಒಬ್ರು. ಇಷ್ಟು ವರ್ಷಗಳ ಕಾಲ ಯಾರು ಅಧಿಕಾರಕ್ಕೆ ಬಂದರೂ ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಅಭಿವೃದ್ಧಿಗೆ ಯಾರು ಮನಸ್ಸು ಮಾಡ್ತಾ ಇಲ್ಲ ಅನ್ನೋ ಕೂಗಿದೆ. ಈಗ ಅಭಿವೃದ್ಧಿ ಕತೆ ಆಗಿರ್ಲಿ, ಉತ್ತರ ಕರ್ನಾಟಕದ ಒಬ್ಬ ನಾಯಕನಿಗೆ ಸಿಎಂ ಹುದ್ದೆ ಸಿಗ್ತಾ ಇದೆ ಅಂದಾಗ ಹಲವು ಜಿಲ್ಲೆಗಳ ಮತದಾರರು ಕಿವಿ ಅರಳಿಸಿಕೊಂಡು ಕೇಳಿಸ್ಕೊಳ್ತಾರೆ. ಇದಕ್ಕೆ ಹೈಕಮಾಂಡ್ ನಕಾರ ತೋರಿದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಇದೂ ಕೂಡ ದೊಡ್ಡ ಇಶ್ಯೂ ಆಗಿ ಕಾಂಗ್ರೆಸ್ಗೆ ಹೊಡೆತ ಕೊಡುತ್ತೆ. ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ದೊಡ್ಡ ಬೆಂಬಲ ಇರೋ ರಾಜ್ಯ ಕರ್ನಾಟಕ ಅನ್ನೋದು ಎಷ್ಟು ನಿಜವೋ, ಬಿಜೆಪಿಗಿಂತ ಕಾಂಗ್ರೆಸ್ಗೆ ಕರ್ನಾಟಕ ಇನ್ನೂ ದೊಡ್ಡ ಭದ್ರಕೋಟೆ ಅನ್ನೋದು ಕೂಡ ಇತಿಹಾಸ ನೋಡಿದ್ರೆ ಅರ್ಥ ಆಗುತ್ತೆ. ಈ ಎಡವಟ್ಟುಗಳನ್ನ ಮಾಡಿಕೊಂಡ್ರೆ ಕರ್ನಾಟಕ ಹಂತ ಹಂತವಾಗಿ ಕಾಂಗ್ರೆಸ್ ಕೈತಪ್ಪಿ ಹೋಗುತ್ತೆ. ಆದ್ರಿಂದ ಇದು ರಾಹುಲ್ಗೆ ಸಮಸ್ಯೆ ತರ್ತಾ ಇದೆ.
ಇದಿಷ್ಟೇ ಅಲ್ಲದೆ ಸತೀಶ್ ಜಾರಕಿಹೊಳಿ ಹೆಸರು ಹೇಳೋ ಮೂಲಕ ಹೈಕಮಾಂಡ್ಗೆ ಇನ್ನೊಂದು ಹಿಂಟ್ ಕೂಡ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಅದೇನಂದ್ರೆ ಕಾಂಗ್ರೆಸ್ನ ಅಜೆಂಡಾಗಳು ಕರ್ನಾಟಕದಲ್ಲಿ ಯಶಸ್ವಿ ಆಗ್ಬೇಕು ಅಂದ್ರೆ ಹಿಂದೂ ವಿರೋಧಿ, ಎಡಪಂಥೀಯ ಹಾಗೂ ಅಹಿಂದ ನಾಯಕತ್ವ ಇರಲೇಬೇಕು. ನನ್ನನ್ನ ಬಿಟ್ರೆ ಆ ರೀತಿ ಇರೋದು ಸತೀಶ್ ಜಾರಕಿಹೊಳಿ ಮಾತ್ರ. ಹಲವು ಸಲ ಅವರು ಮೌಢ್ಯದ ವಿಚಾರದಲ್ಲಿ, ಗ್ರಹಣದ ಸಂದರ್ಭಗಳಲ್ಲಿ ಸುದ್ದಿ ಆಗುವುದನ್ನು ನೋಡಿದ್ದೀರಿ. ಕಾಂಗ್ರೆಸ್ ಬಲವಾಗಿ ಬೇರೂರಬೇಕು ಅಂದ್ರೆ ಸಿದ್ಧಾಂತಗಳು ಈಡೇರಿದಾಗಲೇ ಮಾತ್ರ ಸಾಧ್ಯವಾಗೋದು. ಇಲ್ಲ ಅಂದ್ರೆ ಹಂತ ಹಂತವಾಗಿ ಹಿಂದುತ್ವದ ಸಿದ್ಧಾಂತದವರು ಕರ್ನಾಟಕದಲ್ಲಿ ಬಲವಾಗ್ತಾ ಹೋಗ್ತಾರೆ ಅನ್ನೋ ಸೂಕ್ಷ್ಮ ವಿಚಾರ ಕೂಡ ಇಲ್ಲಿದೆ. ಆದ್ರಿಂದ ಹೈಕಮಾಂಡ್ಗೆ ಕರ್ನಾಟಕ ವಿಚಾರ ಎಲ್ಲಾ ತರದಲ್ಲೂ ಮಡಿಲಲ್ಲಿ ಇಟ್ಟುಕೊಂಡ ಕೆಂಡದಂತೆ ಆಗೋದು ಪಕ್ಕಾ ಆಗ್ತಾ ಇದೆ. ಅದು ಅಲ್ಲದೆ ಸಿದ್ದರಾಮಯ್ಯ ಮಾಜಿ ಸಿಎಂ ದೇವರಾಜ್ ಅರಸ್ ಅವರ ದಾಖಲೆ ಮುರಿಯೋದಕ್ಕೆ ಸನಿಹದಲ್ಲಿದ್ದಾರೆ. ಈ ಹೊತ್ತಲ್ಲಿ ಅವರ ಕುರ್ಚಿಗೆ ಸಮಸ್ಯೆ ತಂದ್ರೆ ಖಂಡಿತ ಸಿದ್ದರಾಮಯ್ಯ ಸುಮ್ಮನೆ ಬಿಡೋದಿಲ್ಲ, ಅತಂತ್ರ ಮಾಡ್ತಾರೆ ಅನ್ನೋ ಭಯ ಕೂಡ ಇದೆ. ಸರಿ, ಈ ಪವರ್ ಶೇರಿಂಗ್ ಹಗ್ಗ ಜಗ್ಗಾಟ ಹಲವು ಸಮಯದಿಂದ ಇರೋದ್ರಿಂದ ಈ ಬಾರಿಯೂ ಏನೋ ಹಲ್ಚಲ್ ಮಾಡ್ತಾ ಇದ್ದಾರೆ ಅಂತ ಅಂದುಕೊಂಡ್ರೆ ಹಾಗಿಲ್ಲ ಅನ್ನೋದಕ್ಕೆ ಡಿಕೆಶಿ ಮಾಡಿರೋ ಪೋಸ್ಟ್ ಒಂದು ದಾರಿ ಮಾಡಿಕೊಡ್ತಾ ಇದೆ. ಇಂದು ಬೆಳಿಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರೋ ಡಿಕೆ ಶಿವಕುಮಾರ್, ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ನಿಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಬೇಡಿ, ಎಲ್ಲಿ ಶ್ರಮವಿದೆಯೋ ಅಲ್ಲಿ ಫಲವಿದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಈ ಹಿಂದೆಯೂ ಕಾಂಗ್ರೆಸ್ನಲ್ಲಿ ಸಂಘಟನೆಗೆ ದುಡಿದ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟಿದ್ದೇವೆ, ಅನೇಕ ನಿಗಮ ಮಂಡಳಿಗಳ ನಿರ್ದೇಶಕರ ಪಟ್ಟಿ ಸಿದ್ಧವಾಗಿದ್ದು ಮರುಪರಿಶೀಲನೆ ಮಾಡಿ ಬ್ಲಾಕ್ ಅಧ್ಯಕ್ಷರಿಗೆ ಅಧಿಕಾರ ನೀಡಬೇಕಿದೆ, ಕಾರ್ಯಕರ್ತರಿಗೆ ಅಧಿಕಾರ ನೀಡಿರುವುದು ಕಾಂಗ್ರೆಸ್ನಲ್ಲಿ ಮಾತ್ರ ಅಂತ ಹೇಳಿದ್ದಾರೆ. ಅಲ್ಲಿಗೆ ತಮ್ಮ ಬಣವನ್ನ ಬಲಪಡಿಸಿಕೊಳ್ಳುವುದಕ್ಕೆ ಡಿಕೆ ಹೊಸದಾಳ ಉರುಳಿಸಿದ್ದಾರಾ, ಶಾಸಕ ಬಲವನ್ನ ಪ್ರದರ್ಶಿಸೋದಕ್ಕೆ ಸಿದ್ಧವಾಗ್ತಾ ಇದ್ದಾರಾ ಅನ್ನೋ ಟಾಕ್ ಕೂಡ ಶುರುವಾಗಿದೆ. ಏನೋ ಇದೆಲ್ಲಾ ತಲೆಬಿಸಿಯಿಂದ ಹೈಕಮಾಂಡ್ ಅರ್ಥಾತ್ ರಾಹುಲ್ ತಪ್ಪಿಸಿಕೊಳ್ಳೋದಕ್ಕೆ ಇರೋ ಒಂದೇ ದಾರಿ ಅಂದ್ರೆ ಅದು ಈ ಹಿಂದೆ ಚರ್ಚೆ ಆಗಿತ್ತು ಎನ್ನಲಾಗಿರೋ ವಿಷಯ. ಅದೇನಂದ್ರೆ ಈ ಅವಧಿಯನ್ನ ಸಂಪೂರ್ಣವಾಗಿ ಸಿದ್ದರಾಮಯ್ಯಗೆ ಬಿಟ್ಟು ಕೊಡೋದು. ಮುಂದಿನ ಎಲೆಕ್ಷನ್ಗೆ ಹೋಗೋ ಹೊತ್ತಲ್ಲಿ ಡಿಕೆ ಸಿಎಂ ಅನ್ನೋದನ್ನ ಮೊದಲೇ ಘೋಷಿಸಿಕೊಂಡು ಹೋಗೋದು. ಯಾಕಂದ್ರೆ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗಿದೆ ಒಕ್ಕಲಿಗ ಸಮುದಾಯದ ಓಟ್ಗಳು. ಒಕ್ಕಲಿಗ ಸಮುದಾಯ ಡಿಕೆ ಸಿಎಂ ಆಗ್ತಾರೆ ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನ ಕೊಟ್ಟಿದ್ರು. ಇದನ್ನೇ ಮುಂದಿನ ಅವಧಿಗೆ ನಿರೀಕ್ಷೆ ಮಾಡಿದ್ರೆ ಈ ಅವಧಿಯು ಸಲೀಸಾಗಿ ಮುಗಿಯುತ್ತೆ, ಮುಂದಿನ ಅವಧಿಯಲ್ಲಿ ಡಿಕೆ ಆಸೆಯು ನೆರವೇರುತ್ತೆ ಅನ್ನೋದು. ಆದ್ರೆ ಅದು ಸುಲಭ ಇಲ್ಲ. ಯಾಕಂದ್ರೆ ಮುಂದಿನ ಅವಧಿಯಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋ ಭಯ ಡಿಕೆಗೂ ಇದೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಒಕ್ಕಲಿಗ ಸಮುದಾಯದ ಇನ್ನೊಬ್ಬ ಪ್ರಮುಖ ನಾಯಕರು ಅಂದ್ರೆ ಅದು ಎಚ್.ಡಿ. ದೇವೇಗೌಡ ಕುಟುಂಬ. ಮಾಜಿ ಸಿಎಂ ಎಚ್.ಡಿ.ಕೆ ಮೇಲೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ದೊಡ್ಡ ಒಲವಿದೆ. ಅದರಲ್ಲೂ 2023ರ ಚುನಾವಣೆಯಲ್ಲಿ ಹೀನಾಯ ಸೋಲಾದ ಅನುಕಂಪ ಕೂಡ ಇದೆ. ಹೀಗಿರುವಾಗ ಮುಂದಿನ ಅವಧಿ ಎಚ್.ಡಿ.ಕೆ ಕಡೆಗೆ ಒಕ್ಕಲಿಗ ಸಮುದಾಯ ಬೆಂಬಲ ನೀಡಿದ್ರೆ ಮತ್ತೆ ಸಿಎಂ ಆಸೆಗೆ ತಣ್ಣೀರು ಬಿದ್ದಂತಾಗುತ್ತೆ. ಆದ್ರಿಂದ ಈ ಅವಧಿಯಲ್ಲಿ ಗಿಟ್ಟಿಸಿಕೊಂಡಂತೆ ಅನ್ನೋ ಟಾಕ್ ಕೂಡ ಇದೆ. ಅದರಿಂದ ಈ ಕಗ್ಗಂಟನ್ನ ಬಗೆಹರಿಸೋದು ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.